ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಜನವರಿ 4, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PAB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಇತ್ತೀಚೆಗೆ ಯಾವ ದೇಶವು ವಿಶ್ವದ ವೇಗದ ಹೈ ಸ್ಪೀಡ್ ರೈಲು ಎಂಬ ಹೆಗ್ಗಳಿಕೆ ಪಡೆದಿರುವ CR450 ಎಂಬ ಪ್ರೋಟೋಟೈಪ್ ಅನ್ನು ಬಿಡುಗಡೆ ಮಾಡಿದೆ? ನೋಡಿ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಚೀನಾ ದೇಶ. ನೋಡಿ, ಇದು ವಿಶ್ವದ ವೇಗದ ಹೈ ಸ್ಪೀಡ್ ರೈಲ್ ಆಗಿದೆ. CR450 ಅಂತ ಕರೀತಾರೆ ಇದನ್ನು. ಸೊ ಇದು ಪ್ರೋಟೋಟೈಪಲ್ಲಿ ಇರತಕ್ಕಂಥದ್ದು ವರ್ಲ್ಡ್ ಫಾಸ್ಟೆಸ್ಟ್ ಹೈ ಸ್ಪೀಡ್ ಟ್ರೈನ್ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ. ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ನೋಡಿದು ಗಂಟೆಗೆ 450 ಕಿಲೋಮೀಟರ್ ಹೋಗ್ತಕ್ಕಂಥ ಒಂದು ಕೆಪಾಬಿಲಿಟಿ ಹೊಂದಿರತಕ್ಕಂಥ ಒಂದು ಫಾಸ್ಟೆಸ್ಟ್ ಟ್ರೈನ್ ಆಗಿದೆ. ಸೊ ಇಲ್ಲಿ ಗಮನಿಸಬಹುದು ಈ ಟ್ರೈನನ್ನು ನೀವು. ಚೀನಾದಲ್ಲಿ CR450 ಅಂತ ಕರೀತೇವೆ. ಇದನ್ನು ಅನಾವರಣಗೊಳಿಸಿದ್ದಾರೆ. ಇದು ವಿಶ್ವದ ವೇಗದ ಹೈ ಸ್ಪೀಡ್ ರೈಲು. ಇದರ ಪರೀಕ್ಷಾ ವೇಗ ಗಂಟೆಗೆ 450 ಕಿಲೋಮೀಟರ್ ಮತ್ತು ವಾಣಿಜ್ಯ ವೇಗ ಗಂಟೆಗೆ 400 ಕಿಲೋಮೀಟರ್ ಆಗಿದೆ. ಇದು CR400 ಫಂಕ್ಷಿಂಗ್ ರೈಲುಗಳ ಅಂದರೆ 350 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಹೋಗ್ತವೆ ಅವು ಫಂಕ್ಷಿಂಗ್ ರೈಲುಗಳು. ಸೊ ಅವುಗಳಿಗಿಂತ ಹೆಚ್ಚಿನ ವೇಗವನ್ನು ಹೊಂದಿದೆ. ವೇಗ, ಶಕ್ತಿಯ ಕಾರ್ಯಕ್ಷಮತೆ, ಸುರಕ್ಷತೆ ಮತ್ತು ಆರಾಮದಾಯಕತೆಯಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಇದು ನೋಡಿ, 2,00,000 ಕಿಲೋಮೀಟರ್ ಪರೀಕ್ಷೆಗಳು, 3,000 ಅನುಕೃತಿಗಳು ಮತ್ತು 2,000 ವೇದಿಕೆ ಪರೀಕ್ಷೆಗಳ ಮೂಲಕ ಇದನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂಬುದು ಗಮನದಲ್ಲಿರಬೇಕು. ನೆಕ್ಸ್ಟ್ 2ನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅಂದರೆ ಉದಯ್ ಅಂತ ಕರೀತಾರೆ ಇದನ್ನು. ಗಮನಿಸಬಹುದು, ಯೂನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ. ಇದರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ನೋಡಿ ಅಂದರೆ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಯಾರು ನೇಮಕಗೊಂಡಿದ್ದಾರೆ? ಓಕೆ, ಆಪ್ಷನ್ ನಂಬರ್ 2 ಸರಿಯಾಗಿದೆ, ಭುವನೇಶ್ ಕುಮಾರ್. ಓಕೆ, ಸೊ ಈ ಡೀಟೇಲ್ಸನ್ನು ಗಮನಿಸಬಹುದು. PAB ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ PABಯ ಯಾವುದೇ ಮಾಹಿತಿ ಆಗಿದ್ದರೂ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಸೊ ಉದಯನ ಕಾರ್ಯವೇನು ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಗಮನಿಸಬಹುದು, ಭುವನೇಶ್ ಕುಮಾರ್ ಅವರು ಈ ವಿಶಿಷ್ಟ ಗುರುತಿನ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂದರೆ CEO ಆಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಸೊ ಈ ಹಿಂದೆ ಅಮಿತ್ ಅಗರ್ವಾಲ್ ಈ ಸ್ಥಾನದಲ್ಲಿದ್ದರು ಸ್ನೇಹಿತರೆ. ನೋಡಿ, ಅಮಿತ್ ಅಗರ್ವಾಲ್ ಈ ಹಿಂದೆ ಇವರ ಸ್ಥಾನದಲ್ಲಿದ್ದರು. ಸೊ ಇವರ ಉತ್ತರಾಧಿಕಾರಿಯಾಗಿ ಇದೀಗ ಭುವನೇಶ್ ಕುಮಾರ್ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಹಾಗಾದರೆ ಏನಿದು ಉದಯ್? ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಯೋಜನಾ ಆಯೋಗ ಅಂದರೆ ಯೋಜನಾ ಆಯೋಗ ಪ್ರಸ್ತುತ ಹೆಸರು ನೀತಿ ಆಯೋಗ. ಸೊ ಯೋಜನಾ ಆಯೋಗದ ಅಡಿಯಲ್ಲಿ ಅಥವಾ ನೀತಿ ಆಯೋಗದ ಅಡಿಯಲ್ಲಿ ಕೇಂದ್ರ ಸರ್ಕಾರವು 2009ರಲ್ಲಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಿದೆ. ಅಂದರೆ 2015ರಲ್ಲಿ ಉದಯನ್ನು ಆಗಿನ ಸಂವಹನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಇಲಾಖೆಗೆ ವರ್ಗಾಯಿಸಲಾಯಿತು. ಪ್ರಸ್ತುತ ಇದು MeitY ಅಂತ ಕರೀತಾರೆ. ಅಂದರೆ ಕೇಂದ್ರ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ನೋಡಿ, MeitY ಸಚಿವಾಲಯದ ಅಡಿ ಇದು ಕಾರ್ಯನಿರ್ವಹಿಸ್ತದೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಉದಯ್ ಯಾವ ಸಚಿವಾಲಯದ ಅಡಿ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಿದರೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅಂತ ನಿಮಗೆ ನೆನಪಿರಬೇಕು. ಹಾಗಾದರೆ ಈ ಉದಯನ ಕಾರ್ಯವೇನು? ನೋಡಿ, ಭಾರತದ ಎಲ್ಲ ನಿವಾಸಿಗಳಿಗೆ ಆಧಾರ್ ಎಂಬ ವಿಶಿಷ್ಟ ಗುರುತಿನ ಸಂಖ್ಯೆಗಳನ್ನು ನೀಡುವ ಸಂಸ್ಥೆಯೇ ಉದಯ್. ಗಮನಿಸಬೇಕು. ಸೊ ಉದಯ್ನ ಪ್ರಮುಖ ಕಾರ್ಯವೇನು ಅಂತಂದರೆ ಆಧಾರ್ ಕಾರ್ಡನ್ನು ನಮಗೆ ಮಾಡಿಕೊಡ್ತಕ್ಕಂಥದ್ದು. ಸೊ ಆಧಾರ್ ಕಾರ್ಡ್ ನಾವು ಬೇಕು ಅಂದಾಗ ಅಪ್ಲೈ ಮಾಡಿದಾಗ ನಮಗೆ ಆಧಾರ್ ಕಾರ್ಡ್ ಮಂಜೂರು ಮಾಡತಕ್ಕಂಥ ಸಂಸ್ಥೆಯೇ ಉದಯ್. ಇದು ನೆನಪಿರಬೇಕು ನಿಮಗೆ. ಆಧಾರ್ ಜೀವನ ಚಕ್ರದ ಎಲ್ಲ ಹಂತಗಳ ಕಾರ್ಯಾಚರಣೆ ಮತ್ತು ನಿರ್ವಹಣೆಗೆ ಸೇರಿದಂತೆ ಆಧಾರ್ ದಾಖಲಾತಿ ಮತ್ತು ದೃಢೀಕರಣಕ್ಕೆ ಇದು ಕಾರಣವಾಗಿದೆ. ಆಧಾರ್ ಬಗ್ಗೆ ನೋಡಿ, ಏನಿದು ಆಧಾರ್ ಕಾರ್ಡ್? ಆಧಾರ್ ಎಂಬುದು 12 ಅಂಕಿಗಳ ಆಲ್ಫಾ ನ್ಯೂಮೆರಿಕ್ ಬಯೋಮೆಟ್ರಿಕ್ ಸಂಖ್ಯೆಯಾಗಿದ್ದು ಅದು ಭಾರತದ ನಿವಾಸಿಗಳಿಗೆ ಗುರುತು ಮತ್ತು ನಿವಾಸದ ಪುರಾವೆಯಾಗಿದೆ. ನೋಡಿ, ಇದು
ಆಲ್ಫಾ ನ್ಯೂಮರಿಕ್ ಬಯೋಮೆಟ್ರಿಕ್ ಸಂಖ್ಯೆಯನ್ನು ಹೊಂದಿರುತ್ತದೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಯಾವ ಸಂಖ್ಯೆ ಮತ್ತು ಎಷ್ಟು ಸಂಖ್ಯೆ ಅಂತ ಕೇಳಿದ್ದಾರೆ ಎಕ್ಸಾಮಲ್ಲಿ. ಸೊ 12 ಸಂಖ್ಯೆಗಳಿಂದ ಕೂಡಿರುತ್ತದೆ ಆಧಾರ್ ಕಾರ್ಡ್. ಸೊ ಆಲ್ಫಾ ನ್ಯೂಮರಿಕ್ ಬಯೋಮೆಟ್ರಿಕ್ ಸಂಖ್ಯೆಯಾಗಿರುತ್ತದೆ. ಆಧಾರ್ ಕಾಯ್ದೆಯ ಪ್ರಕಾರ ನಿವಾಸಿ ಎಂದರೆ ಆಧಾರ್ಗೆ ಅರ್ಜಿ ಸಲ್ಲಿಸುವ ಮೊದಲು 12 ತಿಂಗಳುಗಳಲ್ಲಿ ಕನಿಷ್ಠ 182 ದಿನಗಳು ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಭಾರತದಲ್ಲಿ ವಾಸಿಸಿರುವ ವ್ಯಕ್ತಿಯಾಗಿರಬೇಕು. 2019ರಲ್ಲಿ ಭಾರತ ಸರ್ಕಾರವು ಅನಿವಾಸಿ ಭಾರತೀಯರಿಗೆ ಅಂದರೆ NRIಗಳು ಏನಿದ್ದಾರೆ ಸೊ ಅವ್ರಿಗೂ ಕೂಡ ಆಧಾರ್ಗೆ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿದೆ. ಗಮನಿಸಬೇಕು, NRIಗಳಿಗೂ ಕೂಡ 2019ರಿಂದ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟಿದೆ. ಕಳೆದ 12 ತಿಂಗಳುಗಳಲ್ಲಿ 182 ದಿನಗಳಿಂದ ಭಾರತದಲ್ಲಿ ವಾಸಿಸುತ್ತಿರುವ ವಿದೇಶಿ ಪ್ರಜೆಯೂ ಕೂಡ ಆಧಾರ್ಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ನೋಡಿ, ಕಳೆದ 12 ತಿಂಗಳಂದರೆ 1 ವರ್ಷದ ಅವಧಿಯಲ್ಲಿ ಆತ 180 ದಿನಗಳಲ್ಲಿ ಭಾರತದಲ್ಲಿ ಏನಾದರೂ ವಾಸವಾಗಿದ್ದರೆ ಆಧಾರ್ಗೆ ಅಪ್ಲೈ ಮಾಡ್ಬೋದು. ಭಾರತದಲ್ಲಿ ಆದಾಯ ತೆರಿಗೆ ಸಲ್ಲಿಕೆಗೆ ಆಧಾರ್ ಕಡ್ಡಾಯಗೊಳಿಸಲಾಗಿದೆ, ನೆನಪಿರಲಿ. ನೆಕ್ಸ್ಟ್ 3ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ರಾಜ್ಯ ಸರ್ಕಾರವು ವಿದ್ಯಾರ್ಥಿಗಳಲ್ಲಿ 15 ದಿನಗಳ ಓದುವ ಅಭಿಯಾನ ನೋಡಿ ಓದುವ ಅಭಿಯಾನವನ್ನು ಪ್ರತಿ ವರ್ಷ ಇನ್ನು ಮುಂದೆ ಜನವರಿ 1ರಿಂದ 15ರವರೆಗೆ ನಡೆಸಲು ಈ ಯೋಜನೆಯನ್ನು ಪ್ರಾರಂಭಿಸಿದೆ? ಸರಿಯಾಗಿರತಕ್ಕಂಥ ಉತ್ತರ ಮಹಾರಾಷ್ಟ್ರ. ನೋಡಿ, ಮಹಾರಾಷ್ಟ್ರ ಸರ್ಕಾರ ಇದೀಗ ಓದುವ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಸೊ ಈ ಕಾರ್ಯಕ್ರಮ ಇನ್ನು ಮುಂದೆ ಪ್ರತಿ ವರ್ಷ ಜನವರಿ 1ರಿಂದ 15ರವರೆಗೂ ಆ ರಾಜ್ಯದಲ್ಲಿ ನಡೆಸಲು ನಿರ್ಧರಿಸಲಾಗಿದೆ. ಸೊ ಪ್ರತಿ ವರ್ಷ ನಡೆಸ್ತಕ್ಕಂಥ ಕಾರಣದಿಂದಾಗಿ ಇಂಪಾರ್ಟೆಂಟ್ ಆಗುತ್ತೆ. ಜನವರಿ 1ರಿಂದ 15ರವರೆಗೂ ಓದುವ ಅಭಿಯಾನ ಅಂತ ಕರೀತಾರೆ. ನೋಡಿ, ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಸೊ ಮಹಾರಾಷ್ಟ್ರ ಒಂದು ಸ್ಟೂಡೆಂಟ್ಗಳಿಗೆ ನ್ಯೂ ಇಯರ್ ರೆಸೊಲ್ಯೂಷನನ್ನು ಮಾಡಿರ್ತಕ್ಕಂಥದ್ದು. ಸೊ ಏನಿದು ಅಂತ ನಾವು ಡೀಟೇಲ್ಸನ್ನು ನೋಡೋಣ. ನೋಡಿ, ಮಹಾರಾಷ್ಟ್ರ ಸರ್ಕಾರವು ಜನವರಿ 1ರಿಂದ 15 ದಿನಗಳವರೆಗೆ ವಿದ್ಯಾರ್ಥಿಗಳಲ್ಲಿ ಓದುವ ಅಭಿಯಾನವನ್ನು ಪ್ರಾರಂಭಿಸಿದೆ. ಮಹಾರಾಷ್ಟ್ರ ಸರ್ಕಾರದ ಉನ್ನತ ಮತ್ತು ತಾಂತ್ರಿಕ ಶಿಕ್ಷಣ ಸಚಿವ ಚಂದ್ರಕಾಂತ್ ಪಾಟೀಲ್ ಈ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಚಂದ್ರಕಾಂತ್ ಪಾಟೀಲ್, ರಾಜ್ಯ ಸರ್ಕಾರವು ರಾಜ್ಯಾದ್ಯಂತ ವಾಚನಗೋಷ್ಠಿಯನ್ನು ಮೇಲ್ವಿಚಾರಣೆ ಮಾಡುವ ವಿವಿಧ ಹಂತಗಳಲ್ಲಿ ಸಮಿತಿಗಳನ್ನು ಸಹ ರಚಿಸಿದೆ. ಪ್ರಚಾರ ನೇತೃತ್ವವನ್ನು ಉನ್ನತ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ವಹಿಸಿಕೊಂಡಿದೆ. ನೋಡಿ, 15 ದಿನಗಳ ಓದುವ ಅಭಿಯಾನವು ಸರ್ಕಾರದ ಉನ್ನತ ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಇರುತ್ತದೆ. ಇದು ಪ್ರತಿ ವರ್ಷ ಜನವರಿ 1ರಿಂದ 15ರವರೆಗೂ ನಡೆಯಲಿದೆ. ನೋಡಿ, ಪ್ರತಿ ವರ್ಷ ಅಂತ ಕೊಟ್ಟಿದ್ದಾರೆ. ಸೊ ಇನ್ನು ಮುಂದೆ ಪ್ರತಿ ವರ್ಷ ಮಹಾರಾಷ್ಟ್ರದಲ್ಲಿ ಜನವರಿ 1ರಿಂದ 15ರವರೆಗೂ ಓದುವ ಅಭಿಯಾನ ನಡೆಯಲಿದೆ. ಸೊ ಓದುವ ಅಭಿಯಾನದ ಗುರಿ ಏನು ನೋಡಿ, ಇದರ ಪ್ರಕಾರ 15 ದಿನಗಳ ಓದುವ ಅಭಿಯಾನವು ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳನ್ನು ಗುರಿಯಾಗಿಸಿಕೊಳ್ಳುತ್ತದೆ. ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ. ಭಾರತ ಸರ್ಕಾರವು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮತ್ತು ಪುನರ್ರಚಿಸಿದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯನ್ನು ಕೆಳಗಿನ ಯಾವ ವರ್ಷದವರೆಗೆ ವಿಸ್ತರಿಸಿದೆ? ನೋಡಿ, ಇದೀಗ ಫಸಲ್ ಬಿಮಾ ಯೋಜನೆ ಮತ್ತು ಪುನರ್ರಚಿಸಿದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆ ಗಮನಿಸಬಹುದು. ಇಂಗ್ಲೀಷಲ್ಲೂ ನೋಡ್ಕೊಳ್ಳಿ, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ. ಇನ್ನು ನೋಡಿ, ರಿಸ್ಟ್ರಕ್ಟರ್ಡ್ ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್ ಅಂತ ಕರಿತೀವಿ. ಸೊ ಈ ಎರಡೂ ಸ್ಕೀಮ್ಗಳನ್ನು ಇದೀಗ ಕೇಂದ್ರ ಸರ್ಕಾರ ವಿಸ್ತರಿಸಿದೆ. ಸೊ ಎಲ್ಲಿಯವರೆಗೂ ಅಂತಂದರೆ 2025-26ರವರೆಗೂ. ಸೊ ಈ ಒಂದು ಮಾಹಿತಿಯನ್ನು ಕನ್ನಡದ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಗಮನಿಸಬಹುದು ಸ್ನೇಹಿತರೆ ನೀವು. ಹೊಸ ವರ್ಷದ ಹೊಸ್ತಿಲಲ್ಲೇ ಕೇಂದ್ರ ಸರ್ಕಾರ ರೈತರಿಗೆ ನೆರವಾಗುವಂತಹ ಹಲವು ಮಹತ್ವದ ಕ್ರಮಗಳನ್ನು ಕೈಗೊಂಡಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೀವು ಗಮನಿಸಬಹುದು, ಡೈ ಅಮೋನಿಯಂ ಫಾಸ್ಫೇಟ್ ಇದೇನಿದೆ, ಸೊ ಇದು ತುಂಬಾ ಸುದ್ದಿಯಲ್ಲಿದೆ. ಇದ್ರ ಬಗ್ಗೆಯೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸುಸ್ಥಿರವಾಗಿ ಲಭ್ಯವಾಗುವಂತೆ ಮಾಡಲು NBS ಸಬ್ಸಿಡಿಯಾಗಿನ ಏಕ ಸಮಯದ ವಿಶೇಷ ಪ್ಯಾಕೇಜನ್ನು ಜನವರಿ 1ರಿಂದ ಮುಂದಿನ ಆದೇಶವರೆಗೂ ವಿಸ್ತರಿಸಲು ಕೇಂದ್ರ ಸಚಿವ ಸಂಪುಟ ನಿರ್ಧರಿಸಿದೆ. ಅಷ್ಟೇ ಅಲ್ಲದೆ ಇಲ್ಲಿ ನೀವು ಗಮನಿಸಬಹುದು, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಮತ್ತು ಪುನರ್ರಚಿತ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯನ್ನು 2025-26ನೇ ಸಾಲಿನವರೆಗೂ ಮುಂದುವರಿಸುವುದಕ್ಕೂ ಸಚಿವ ಸಂಪುಟ ಸಮ್ಮತಿಸಿದೆ. ಸೊ ಇದು ಗಮನಾರ್ಹ ಮಾಹಿತಿಯಾಗಿದೆ.
ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ತರಹದ ಮಾಹಿತಿಗಳು, ಯಾಕಂದರೆ ಇವು ಇಯರ್ಗೆ ಎಂಡ್ ಆಗ್ತಕ್ಕಂಥ ಯೋಜನೆಗಳು. ಸೊ ಇವನ್ನ ಏನಾದರೂ ಮುಂದಕ್ಕೆ ಹಾಕಿದರೆ ಇದರ ಮೇಲೆ ನಿಮಗೆ ಕ್ವಶನ್ ಕೇಳತಕ್ಕಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ಓಕೆ, ಫಸಲ್ ಬಿಮಾ ಪುನರ್ರಚಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಗಳ ಒಟ್ಟು ವೆಚ್ಚ 66,550 ಕೋಟಿ ರುಯಿಂದ 69,550 ಕೋಟಿ ರುಗೆ ಹೆಚ್ಚಿಸಲಾಗಿದೆ. ಸೊ ಇದರಿಂದ ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಡೀಟೇಲ್ಸನ್ನು ಇಲ್ಲಿ ಹಾಕಿದ್ದೇನೆ, ಗಮನಿಸಬಹುದು. ದೇಶದಲ್ಲಿ ಕೃಷಿ ಕ್ಷೇತ್ರಕ್ಕೆ ಉತ್ತೇಜನ ನೀಡುವಲ್ಲಿ ಭಾರತ ಸರ್ಕಾರವು ಪ್ರಮುಖ ಬೆಳೆ ವಿಮಾ ಯೋಜನೆ, ಸೊ ಈ ಒಂದು ಪುನರ್ರಚಿಸಿದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯನ್ನು ಜೊತೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಗಳ ವಿಸ್ತರಣೆ ಸೇರಿದಂತೆ ಹಲವಾರು ನೀತಿ ನಿರ್ಧಾರಗಳನ್ನು ಅನುಮೋದಿಸಿದೆ. ಎಸ್ಟೆಕ್ ಮತ್ತು ವಿಂಡ್ಸ್ನಂತಹ ಕೃಷಿ ವಲಯದಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ಯೋಜನೆಗಳಿಗೆ ಧನ ಸಹಾಯ ಮಾಡಲು ನೋಡಿ ಫಯಾಟ್ ರಚನೆಯನ್ನು ಸರ್ಕಾರ ಅನುಮೋದನೆ ಮಾಡಿದೆ. ಬೆಳೆ ವಿಮಾ ಯೋಜನೆಯ ವಿಸ್ತರಣೆ. ಕೇಂದ್ರ ಸರ್ಕಾರವು ಕೇಂದ್ರ ವಲಯದ ಬೆಳೆ ವಿಮಾ ಯೋಜನೆ ಅಂದರೆ ಈ ಎರಡೂ ಯೋಜನೆಗಳನ್ನು 2025-26ರವರೆಗೆ ವಿಸ್ತರಣೆ ಮಾಡಿದೆ. ಸೊ ಇದಕ್ಕಾಗಿ ಒಟ್ಟು ಹೇಳಿದಂತೆ ಆಲ್ರೆಡಿ ಇದಕ್ಕೆ ಹಣವನ್ನು ಕೂಡ ಮೀಸಲಿಡಲಾಗಿದೆ. 69,515 ಕೋಟಿ ರೂಪಾಯಿಯನ್ನು ನ್ಯೂಸ್ ಪೇಪರಲ್ಲೂ ಕೂಡ ಕೊಟ್ಟಿದ್ದಾರೆ. ಎರಡೂ ಯೋಜನೆಗಳು ಬೆಳೆ ವಿಮಾ ಯೋಜನೆಯಾಗಿದ್ದು ಇದರಲ್ಲಿ ವಿಮೆ ಮಾಡಿದ ರೈತರಿಗೆ ಕೆಲವು ನಿಯಮಗಳು ಮತ್ತು ಷರತ್ತುಗಳ ಅಡಿಯಲ್ಲಿ ಬೆಳೆ ವೈಫಲ್ಯದ ಸಂದರ್ಭದಲ್ಲಿ ಪರಿಹಾರ ನೀಡಲಾಗುತ್ತದೆ. ನೋಡಿ, ಹಾಗಾದರೆ ಈ ಎರಡೂ ಯೋಜನೆಗಳ ಮೂಲ ಉದ್ದೇಶವೇನು? ಬೆಳೆ ವೈಫಲ್ಯದ ಸಂದರ್ಭದಲ್ಲಿ ಪರಿಹಾರ ದೊರೀತಕ್ಕಂಥ ಯೋಜನೆಗಳು. ಓಕೆ, ಸೊ ಅದನ್ನು ನೀವು ಗಮನಿಸಬಹುದು. ಈ ಎರಡೂ ಯೋಜನೆಗಳ ಪ್ರಮುಖ ಷರತ್ತು ಬೆಳೆ ವೈಫಲ್ಯದ ಸಂದರ್ಭದಲ್ಲಿ ಪರಿಹಾರ. ಸೊ ಇಲ್ಲಿ ಒಂದೇ ವ್ಯತ್ಯಾಸವಿದೆ ಸ್ನೇಹಿತರೆ, ಏನಂದರೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಅನಿರೀಕ್ಷಿತ ಪರಿಸ್ಥಿತಿಗಳಿಂದ ರೈತರಿಗೆ ಬೆಳೆ ನಷ್ಟಕ್ಕೆ ಪರಿಹಾರ ದೊರೆಯುತ್ತದೆ. ನೋಡಿ, ಅನಿರೀಕ್ಷಿತ ಪರಿಸ್ಥಿತಿಗಳಿಂದ ರೈತರಿಗೆ ಬೆಳೆ ನಷ್ಟವೇನಾದರೂ ಆದರೆ ಅದಕ್ಕೆ ಪರಿಹಾರ ದೊರೆಯುತ್ತದೆ ಫಸಲ್ ಬಿಮಾ ಯೋಜನಾ ಅಡಿಯಲ್ಲಿ. ಆದರೆ ಪುನರ್ರಚಿಸಿದ ಹವಾಮಾನ ಆಧಾರಿತ ಬೆಳೆ ವಿಮಾ ಯೋಜನೆಯಲ್ಲಿ ಮಳೆ, ತಾಪಮಾನ, ಹಿಮ, ಆರ್ದ್ರತೆ ಇತ್ಯಾದಿ ಹವಾಮಾನ ನಿಯತಾಂಕಗಳ ಪ್ರತಿಕೂಲ ಪರಿಸ್ಥಿತಿಗಳ ಸಂಭವದಿಂದಾಗಿ ಬೆಳೆ ಏನಾದರೂ ನಷ್ಟವಾದರೆ ಸೊ ಇಲ್ಲಿ ರೈತರಿಗೆ ವಿಮೆ ಮಾಡಲಾಗುತ್ತದೆ. ನೋಡಿ, ಗಮನಿಸಬಹುದು, ರೈತರು ವಿಮೆ ಮಾಡುತ್ತಾರೆ. ನಾವೀನ್ಯತೆ ಮತ್ತು ತಂತ್ರಜ್ಞಾನಕ್ಕಾಗಿ ನಿಧಿಯ ರಚನೆ. ನೋಡಿ, ಸಚಿವ ಸಂಪುಟ ಆವಿಷ್ಕಾರ ಮತ್ತು ತಂತ್ರಜ್ಞಾನ ನಿಧಿ ಸ್ಥಾಪನೆಗೆ ಅನುಮೋದನೆಯನ್ನು ಕೂಡ ನೀಡಿದೆ. ಇದರ ಸ್ಥಾಪನೆಗೆ ಅನುಮೋದನೆ ನೀಡಿದೆ. ಸೊ ಇದು ನಾವೀನ್ಯತೆ ಮತ್ತು ತಂತ್ರಜ್ಞಾನಕ್ಕಾಗಿ ನಿಧಿ. ಸೊ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ, FIAT ಅಂತ ಕರೀತಾರೆ ಇದನ್ನು. ಓಕೆ, ನೆಕ್ಸ್ಟ್ ನಾವು 5ನೇ ಕ್ವೆಶ್ಚನ್ ನೋಡೋಣ. 2024ರ ಪ್ರತಿಷ್ಠಿತ ಫಿಡೆ ವರ್ಲ್ಡ್ ಬ್ಲಿಟ್ಜ್ ಚಾಂಪಿಯನ್ಶಿಪ್ನ ಮಹಿಳೆಯರ ವಿಭಾಗದಲ್ಲಿ ಭಾರತದ ವೈಶಾಲಿ ಕೆಳಗಿನ ಯಾವ ಪದಕವನ್ನು ಗೆದ್ದಿದ್ದಾರೆ? ಸರಿಯಾಗಿರತಕ್ಕಂಥ ಉತ್ತರ ಕಂಚು. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಆಲ್ರೆಡಿ ಚೆಸ್ನಲ್ಲಿ ನಾವು 3 ವಿಭಾಗದಲ್ಲಿ ಆಟವಾಡುತ್ತೆ ಚೆಸ್ ಅಂತ ಹೇಳಿದೆ. ಮೊನ್ನೆ ರ್ಯಾಪಿಡ್ ಮುಕ್ತಾಯವಾಯಿತು. ರ್ಯಾಪಿಡ್ನಲ್ಲಿ ಭಾರತದ ಕೊನೇರು ಹಂಪಿ ಮಹಿಳಾ ವಿಭಾಗದಲ್ಲಿ ಚಾಂಪಿಯನ್ ಆಗಿದ್ದರು. ಸೊ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಫಿಡೆ ವರ್ಲ್ಡ್ ಬ್ಲಿಟ್ಜ್ ಚಾಂಪಿಯನ್ಶಿಪ್ ಮುಕ್ತಾಯಗೊಳ್ತು, ಅದೇ ಅಮೇರಿಕದಲ್ಲೇ ನಡೀತು ಇದು ಕೂಡ. ಸೊ ಇಲ್ಲಿ ಮಹಿಳೆಯರ ವಿಭಾಗದಲ್ಲಿ ಭಾರತದ ವೈಶಾಲಿ ಕಂಚಿನ ಪದಕವನ್ನು ಗೆದ್ದಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಫಿಡೆ ವರ್ಲ್ಡ್ ಬ್ಲಿಟ್ಜ್ ಚಾಂಪಿಯನ್ಶಿಪ್ 2024. ನೋಡಿ, ವರ್ಲ್ಡ್ ಬ್ಲಿಟ್ಜ್ ಚಾಂಪಿಯನ್ಶಿಪ್ 2024. ಸೊ ಇದರ ಹೈಲೈಟ್ಸ್ಗಳನ್ನು ನಾವು ನೋಡೋಣ. 2024ರ ಫಿಡೆ ವರ್ಲ್ಡ್ ಬ್ಲಿಟ್ಜ್ ಚಾಂಪಿಯನ್ಶಿಪ್ನ ಮಹಿಳೆಯರ ವಿಭಾಗದಲ್ಲಿ ಭಾರತದ ವೈಶಾಲಿ ಕಂಚಿನ ಪದಕವನ್ನು ಗೆದ್ದರು. 2024ರ ವಿಶ್ವ ರ್ಯಾಪಿಡ್ ಚಾಂಪಿಯನ್ಶಿಪ್ನಲ್ಲಿ ಕೊನೇರು ಹಂಪಿ ಚಿನ್ನವನ್ನು ಗೆದ್ದುಕೊಂಡಿದ್ದಾರೆ. ವಿಶ್ವ ಬ್ಲಿಟ್ಜ್ ಚಾಂಪಿಯನ್ಶಿಪ್ನ ಇತಿಹಾಸದಲ್ಲಿ ಓಪನ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಇಬ್ಬರು ಆಟಗಾರರು ಅಂದರೆ ಮ್ಯಾಗ್ನಸ್ ಕಾರ್ಲ್ಸನ್ ಮತ್ತು ಇಯಾನ್ ನೆಫೊನ್ಮಿಯಚ್ಚಿ ಅಂತ ಕರಿತೇವೆ. ನೋಡಿ, ನೆಫೊನ್ಮಿಯಚ್ಚಿ ನಡುವೆ ಹಂಚಿಕೊಳ್ಳಲಾಯಿತು. ಇದು ಮ್ಯಾಗ್ನಸ್ ಕಾರ್ಲ್ಸನ್ಗೆ 7ನೇ ಪ್ರಶಸ್ತಿಯಾಗಿದ್ದು ಇಯಾನ್ ನೆಫೊನ್ಮಿಯಾಚ್ಗೆ ಮೊದಲನೇ ಪ್ರಶಸ್ತಿಯಾಗಿದೆ. ಗಮನಿಸಬಹುದು, ಓಪನ್ ವಿಭಾಗದಲ್ಲಿ ಪುರುಷರಿಗೆ
ಬ್ಲಿಡ್ಸ್ ಏನಿದೆ ವಿಶ್ವ ಬ್ಲಿಡ್ಸ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ಓಪನ್ ವಿಭಾಗ ಮುಕ್ತ ವಿಭಾಗದಲ್ಲಿ ಆಡಿಸಲಾಗುತ್ತದೆ. ಸೊ ಇಲ್ಲಿ ಈ ಪ್ರಶಸ್ತಿಯನ್ನು ಇಬ್ಬರು ಆಟಗಾರರು ಪಡೆದುಕೊಂಡಿದ್ದಾರೆ. ಓಕೆ, ಮ್ಯಾಗ್ನಸ್ ಕಾರ್ಲ್ಸನ್ ಮತ್ತು ಯಾನ್ ನೆಫೋನ್ಮಿಯಾಚಿ ಅಂತ ಕರಿತೀವಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಗ್ನಸ್ ಕಾರ್ಲ್ಸನ್ ಮತ್ತು ಯಾನ್ ನೆಫೋನ್ಮಿಯಾಚಿ ಸೊ ವಿಶ್ವ ಬ್ಲಿಡ್ಸ್ ಚೆಸ್ ಚಾಂಪಿಯನ್ಶಿಪ್ನ ಚಿನ್ನದ ಪದಕವನ್ನು ಇಬ್ಬರು ಹಂಚಿಕೊಂಡಿದ್ದಾರೆ. ಇದು ಮ್ಯಾಗ್ನಸ್ ಕಾರ್ಲ್ಸನ್ಗೆ ಈ ಪದಕ 7ನೇ ಪದಕವಾಗಿದ್ದರೆ ಸೊ ಇಯಾನ್ಗೆ ಇದು ಮೊದಲನೇ ಪದಕವಾಗಿದೆ. ಮಹಿಳೆಯರ ವಿಭಾಗದಲ್ಲಿ ಚೀನಾದ ಚೆಸ್ ಆಟಗಾರ್ತಿಯಾಗಿರತಕ್ಕಂಥ ಜು ವೆಂಜುನ್ ಚಿನ್ನವನ್ನು ಗೆದ್ದಿದ್ದಾರೆ. ನೋಡಿ, ಜು ವೆಂಜುನ್, ಇದನ್ನು ನೆನ್ಪಿಟ್ಕೊಳ್ಳಿ, ಜು ವೆಂಜುನ್ ಅಂತ ಕರಿತೇವೆ. ಸೊ ಇವರು ಮಹಿಳೆಯರ ವಿಭಾಗದಲ್ಲಿ ಚೀನಾದ ಚೆಸ್ ಆಟಗಾರ್ತಿ ಇವರು ಸೊ ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಸೊ ಪುರುಷರ ವಿಭಾಗದಲ್ಲಿ ಅಂತಕ್ಕಂದರೆ ಮ್ಯಾಗ್ನಸ್ ಕಾರ್ಲ್ಸನ್ ಮತ್ತು ಇಯಾನ್ ನೆಫೋನ್ಮಿಯಾಚಿ ಅಂತ ಕರಿತೀವಿ. ಸೊ ಮಹಿಳಾ ವಿಭಾಗದಲ್ಲಿ ಯಾರು ಚಿನ್ನವನ್ನು ಗೆದ್ದರು ಅಂತ ಕೇಳಿದರೆ ಚೀನಾದ ಚೆಸ್ ಆಟಗಾರ್ತಿ ಜು ವೆಂಜುನ್ ಅಂತ ನಿಮಗೆ ನೆನಪಿರಬೇಕು. 2024 ಫಿಡೆ ವರ್ಲ್ಡ್ ಬ್ಲಿಡ್ಸ್ ಚಾಂಪಿಯನ್ಶಿಪ್ಪನ್ನು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ಡಿಸೆಂಬರ್ 30 ಮತ್ತು 31ರಂದು ನಡೆಸಲಾಯಿತು. ಆಲ್ರೆಡಿ ಇದರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ನಾನು. ಓಕೆ, 2024 ಫಿಡೆ ವರ್ಲ್ಡ್ ರ್ಯಾಪಿಡ್ ಚಾಂಪಿಯನ್ಶಿಪ್ನ ಮುಕ್ತಾಯದ ನಂತರ ಅದೇ ಸ್ಥಳದಲ್ಲಿ ಇದನ್ನು ನಡೆಸಲಾಯಿತು. ನೋಡಿ, ರ್ಯಾಪಿಡ್ ಚಾಂಪಿಯನ್ಶಿಪ್ ಏನು ನಡೀತು ಅದೇ ಸ್ಥಳದಲ್ಲಿ ಇದನ್ನು ಕೂಡ ನಡೆಸಲಾಗಿದೆ. ಹಾಗಾದರೆ ಫಿಡೆ ವರ್ಲ್ಡ್ ಮತ್ತು ಬ್ಲಿಡ್ಸ್ ಚಾಂಪಿಯನ್ಶಿಪ್ ಬಗ್ಗೆ ನೋಡಿ. ವಿಶ್ವ ಚೆಸ್ ಆಡಳಿತ ಮಂಡಳಿಯಾಗಿರತಕ್ಕಂಥ ಫಿಡೆ ವಾರ್ಷಿಕವಾಗಿ ರ್ಯಾಪಿಡ್ ಮತ್ತು ಬ್ಲಿಡ್ಸ್ ವಿಶ್ವ ಚಾಂಪಿಯನ್ಶಿಪ್ಪನ್ನು ಆಯೋಜಿಸುತ್ತದೆ. ಸೊ ಇದು ಓಪನ್ ಮತ್ತು ಮಹಿಳಾ ವಿಭಾಗದಲ್ಲಿ ಆಡಿಸಲಾಗುತ್ತದೆ. ನೋಡಿ, ಓಪನ್ ವಿಭಾಗ ಪುರುಷರಿಗೆ ಓಪನ್ ವಿಭಾಗ ಅಂದರೆ ಸೊ ಮುಕ್ತ ವಿಭಾಗ ಅಂತ ಕನ್ನಡದಲ್ಲಿ ಮುಕ್ತ, ಆದರೆ ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳಿ, ಓಪನ್ ವಿಭಾಗದಲ್ಲಿ ಆಡಿಸಲಾಗುತ್ತೆ. ಮಹಿಳೆಯರಲ್ಲಿ ಮಹಿಳಾ ವಿಭಾಗ ಅಂತಲೇ ಕರೀತಾರೆ. ಓಕೆ, ಫಿಡೆ ಬಗ್ಗೆ ನೋಡಿ. ಫಿಡೆ ಅಂದ್ರೆ ಇಂಟರ್ನ್ಯಾಷನಲ್ ಚೆಸ್ ಫೆಡರೇಷನ್ ಅಂತ ಕರಿತೀವಿ. ಇದನ್ನು 1924 ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಸ್ಥಾಪಿಸಲಾಗಿದೆ. 201 ರಾಷ್ಟ್ರಗಳ ರಾಷ್ಟ್ರೀಯ ಚೆಸ್ ಫೆಡರೇಷನ್ ಇದರ ಸದಸ್ಯರು. ಪ್ರಧಾನ ಕಚೇರಿ ಸ್ವಿಟ್ಜರ್ಲೆಂಡಿನ ಲೌಸೆನ್ನದಲ್ಲಿದೆ. ನೋಡಿ, ಸ್ಥಾಪಿಸಲಾಗಿದ್ದು 1924 ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ. 201 ಸದಸ್ಯರಿದ್ದಾರೆ, ಆದರೆ ಪ್ರಧಾನ ಕಚೇರಿ ಇರತಕ್ಕಂಥದ್ದು ಲೌಸನ್ನೆ, ಸ್ವಿಟ್ಜರ್ಲೆಂಡಿನ ಲೌಸೆನ್ನದಲ್ಲಿ. ಪ್ರಸ್ತುತ ಅಧ್ಯಕ್ಷರು ರಷ್ಯಾ ದೇಶದ ಅರ್ಕಾಡಿ ಡೋರ್ಕೋವಿಚ್. ಉಪಾಧ್ಯಕ್ಷರು ನೋಡಿ, ಇಂಪಾರ್ಟೆಂಟು, ವಿಶ್ವನಾಥನ್ ಆನಂದ್. ಇದರ ಬಗ್ಗೆ ನಾನು ತಿಳಿಸ್ಕೊಟ್ಟಿರಲಿಲ್ಲ. ವಿಶ್ವನಾಥನ್ ಆನಂದ್ ಇದರ ಉಪಾಧ್ಯಕ್ಷರು. ಇದು ಕೂಡ ನೆನಪಿರಲಿ ನಿಮಗೆ. ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. ರಾಷ್ಟ್ರೀಯ ಸಣ್ಣ ಉಳಿತಾಯ ಯೋಜನೆಗಳ ಮೇಲಿನ ಬಡ್ಡಿ ದರಗಳು ಬದಲಾಗದೆ ಇರುತ್ತವೆ ಎಂದು ಕೇಂದ್ರ ಸರ್ಕಾರ ಇತ್ತೀಚೆಗೆ ತಿಳಿಸಿದೆ. ಹಾಗಾದರೆ ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರಗಳ ಅವಧಿ ಎಷ್ಟು? ನೋಡಿ, ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರಗಳ ಅವಧಿ 5 ವರ್ಷಗಳು. ಸೊ ಈ ಮಾಹಿತಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದೆ ಸ್ನೇಹಿತರೆ, ಯಾವುದೇ ಬದಲಾವಣೆ ಇಲ್ಲ. ನೋಡಿ, ಸೆಂಟರ್ ಟು ಮೇಂಟೈನ್ ಎ ಸ್ಟೇಟಸ್ ಕೋ ಆನ್ ದ ರಿಟರ್ನ್ಸ್ ನೋಡಿ ಪೇಯಬಲ್ ಆನ್ ಸ್ಮಾಲ್ ಸೇವಿಂಗ್ಸ್ ಸ್ಕೀಮ್ಸ್. ಸೊ ಇವೆಲ್ಲವೂ ಕೂಡ ಹಾಗೆ ಅದೇ ರೀತಿ ಮುಂದುವರಿಯುತ್ತವೆ ಅಂತಕ್ಕಂಥ ಮಾಹಿತಿಯನ್ನು ನೀಡಿದೆ. ಸೊ ಏನಿದು ಹಾಗಾದರೆ ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ಈ ಪಾಯಿಂಟ್ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಕೇಂದ್ರ ಹಣಕಾಸು ಸಚಿವಾಲಯವು 2024-25 ಆರ್ಥಿಕ ವರ್ಷದ ಕೊನೆಯ ತ್ರೈಮಾಸಿಕದಲ್ಲಿ ರಾಷ್ಟ್ರೀಯ ಸಣ್ಣ ಉಳಿತಾಯ ಯೋಜನೆಯಡಿ ವಿವಿಧ ಯೋಜನೆಗಳ ಬಡ್ಡಿ ದರಗಳಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ನೋಡಿ, ಬಡ್ಡಿ ದರಗಳು ಓಕೆ, ಆ ವಿವಿಧ ಯೋಜನೆಗಳ ಬಡ್ಡಿ ದರಗಳಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ಬಡ್ಡಿ ದರವು ಜನವರಿ 1ರಿಂದ ಮಾರ್ಚ್ 31ರವರೆಗೆ ಬದಲಾಗದೆ ಇವು ಮುಂದುವರಿಯುತ್ತವೆ, ಅಂದರೆ ಮೊದಲನೇ ತ್ರೈಮಾಸಿಕದವರೆಗೆ. ಕೇಂದ್ರ ಹಣಕಾಸು ಸಚಿವಾಲಯವು 2016ರಿಂದ ಪ್ರತಿ ತ್ರೈಮಾಸಿಕದಲ್ಲಿ ಸಣ್ಣ ಉಳಿತಾಯ ಯೋಜನೆಗಳ ಬಡ್ಡಿ ದರಗಳನ್ನು ಪರಿಶೀಲಿಸುತ್ತದೆ. ನೋಡಿ, 2016ರಿಂದ ಪ್ರತಿ ತ್ರೈಮಾಸಿಕದಲ್ಲಿ ಸಣ್ಣ ಉಳಿತಾಯ ಯೋಜನೆಗಳ ಬಡ್ಡಿ ದರಗಳನ್ನು ಪರಿಶೀಲನೆ ಮಾಡುತ್ತದೆ 2016ರಿಂದ. ಹಾಗಾದರೆ ರಾಷ್ಟ್ರೀಯ ಸಣ್ಣ ಉಳಿತಾಯ ಯೋಜನೆಗಳು ಯಾವುವು? ಹಾಗಾದರೆ ಇದರ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊಳ್ಳೋಣ.
ರಾಷ್ಟ್ರೀಯ ಸಣ್ಣ ಉಳಿತಾಯ ಯೋಜನೆಯನ್ನು ಭಾರತ ಸರ್ಕಾರದ ಹಣಕಾಸು ಸಚಿವಾಲಯವು ನಿರ್ವಹಿಸುತ್ತದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಹಣಕಾಸು ಸಚಿವಾಲಯ ರಾಷ್ಟ್ರೀಯ ಸಣ್ಣ ಉಳಿತಾಯ ಯೋಜನೆಯನ್ನು ನಿರ್ವಹಿಸುತ್ತದೆ. ಈ ಯೋಜನೆಗಳಲ್ಲಿ ಹೂಡಿಕೆಯು 100% ಸುರಕ್ಷಿತವಾಗಿರುತ್ತದೆ, ಏಕೆಂದರೆ ಇದು ಭಾರತ ಸರ್ಕಾರದ ಖಾತರಿಪಡಿಸುತ್ತದೆ ಸ್ನೇಹಿತರೆ. ನೋಡಿ, ಭಾರತ ಸರ್ಕಾರ ಖಾತ್ರಿಯಾಗಿರುವುದರಿಂದ ಇದರಲ್ಲಿ ನಾವು ಮಾಡಿರ್ತಕ್ಕಂಥ ಹೂಡಿಕೆ 100% ಸುರಕ್ಷಿತ. ಇದು ಸರ್ಕಾರಕ್ಕೆ ಜವಾಬ್ದಾರಿಯಾಗಿರುತ್ತದೆ, ಖಾತ್ರಿನೇ ಸರ್ಕಾರ ಕೊಡುತ್ತೆ. ಹಾಗಾದರೆ ಈ ಠೇವಣಿಗಳ ಬಳಕೆ ಹೇಗೆ? ಏನಿದು ಠೇವಣಿಗಳ ಬಳಕೆ? ಸರ್ಕಾರವು ಸ್ವೀಕರಿಸಿದ ಹಣವನ್ನು ಸರ್ಕಾರವು ರಾಷ್ಟ್ರೀಯ ಸಣ್ಣ ಉಳಿತಾಯ ನಿಧಿಯಲ್ಲಿ ಸಂಗ್ರಹಿಸುತ್ತದೆ. ನೋಡಿ, ಸರ್ಕಾರವು ಸ್ವೀಕರಿಸಿದಂತಹ ಹಣವೇನಿದೆ, ಈ ಹಣವನ್ನು ರಾಷ್ಟ್ರೀಯ ಸಣ್ಣ ಉಳಿತಾಯ ನಿಧಿ ಇದರ ಮೂಲಕ ಸಂಗ್ರಹಿಸುತ್ತದೆ. ಇದನ್ನು ಕೇಂದ್ರ ಸರ್ಕಾರವು ತನ್ನ ವಿತ್ತೀಯ ಕೊರತೆಯನ್ನು ಪೂರೈಸಲು ಬಳಸುತ್ತದೆ. ನೋಡಿ, ಇವೆಲ್ಲ ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ. ರಾಷ್ಟ್ರೀಯ ಸಣ್ಣ ಉಳಿತಾಯ ನಿಧಿಯಲ್ಲಿ ಸಂಗ್ರಹಿಸುತ್ತದೆ, ಜೊತೆಗೆ ಕೇಂದ್ರ ಸರ್ಕಾರ ಇದನ್ನು ವಿತ್ತೀಯ ಕೊರತೆಯನ್ನು ಪೂರೈಸಲು ಬಳಸುತ್ತದೆ. ಸೊ ಇಲ್ಲಿ ಯೋಜನೆಗಳ ವರ್ಗೀಕರಣವನ್ನು ನಾವು ತಿಳ್ಕೊಳ್ಳೋಣ. ಇದೀಗ ರಾಷ್ಟ್ರೀಯ ಸಣ್ಣ ಉಳಿತಾಯ ಯೋಜನೆಗಳನ್ನು 3 ವಿಭಾಗಗಳಾಗಿ ವರ್ಗೀಕರಿಸಲಾಗಿದೆ. ಯಾವ್ಯಾವ ವಿಭಾಗ ಅಂದರೆ, ಒಂದನೇದಾಗಿ ಅಂಚೆ ಕಚೇರಿ ಠೇವಣಿಗಳು, ಎರಡನೇದಾಗಿ ಉಳಿತಾಯ ಪ್ರಮಾಣ ಪತ್ರಗಳು, ಮೂರನೇದಾಗಿ ಸಾಮಾಜಿಕ ಭದ್ರತಾ ಯೋಜನೆಗಳು. ಹೀಗೆ ರಾಷ್ಟ್ರೀಯ ಸಣ್ಣ ಉಳಿತಾಯ ಯೋಜನೆಗಳನ್ನು 3 ವಿಭಾಗಗಳಲ್ಲಿ ವರ್ಗೀಕರಿಸಲಾಗಿದೆ. ಸೊ ಹಾಗಾದರೆ ಪೋಸ್ಟ್ ಆಫೀಸ್ ಠೇವಣಿ ಮತ್ತು ಬಡ್ಡಿ ದರಗಳು, ಅಂಚೆ ಕಚೇರಿ ಠೇವಣಿಗಳು ಮತ್ತು ಅದರ ಬಡ್ಡಿ ದರಗಳ ಕುರಿತು ನೋಡೋಣ. ಯಾವ್ಯಾವ ಠೇವಣಿಗಳು, ಅದಕ್ಕೆ ಬಡ್ಡಿ ದರಗಳಿದ್ದಾವೆ? ಸೊ ಒಂದನೇದಾಗಿ ಗಮನಿಸಿ ಸ್ನೇಹಿತರೆ, ಉಳಿತಾಯ ಖಾತೆಗಳು, ಸೇವಿಂಗ್ಸ್ ಅಕೌಂಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರ ಹತ್ರನೂ ಇರ್ತವೆ ಇದು ಅಂಚೆ ಕಚೇರಿಯಲ್ಲಿ, ಇದನ್ನೇ ಡೈರೆಕ್ಟಾಗಿ ಕೇಳ್ಬೋದು. ಸೇವಿಂಗ್ಸ್ ಅಕೌಂಟ್ ನೋಡಿ, ಕನಿಷ್ಠ ಖಾತೆಯನ್ನು ತೆರೆಯಲು ನಿಮಗೆ 500 ರೂಪಾಯಿ ಬೇಕು, ಗರಿಷ್ಠ ಮಿತಿ ಇಲ್ಲ, ಎಷ್ಟು ಬೇಕಾದರೂ ಇಡ್ಬೋದು ನೀವು. ಸೊ ಇದಕ್ಕೆ ಸರ್ಕಾರ ಕೊಡುವ ನಿಮಗೆ ಬಡ್ಡಿ ದರ ವರ್ಷಕ್ಕೆ 4%. ನೋಡಿ, ವರ್ಷಕ್ಕೆ 4% ಬಡ್ಡಿ ದರ ಕೊಡುತ್ತೆ. ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ನಿಯಂತ್ರಿಸಲ್ಪಡುವ ಭಾರತದ ಏಕೈಕ ಉಳಿತಾಯ ಖಾತೆ. ಗಮನಿಸಿ ಸ್ನೇಹಿತರೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ನಿಯಂತ್ರಿಸಲ್ಪಡುವ ಭಾರತದ ಏಕೈಕ ಉಳಿತಾಯ ಖಾತೆ ಸೇವಿಂಗ್ಸ್ ಅಕೌಂಟ್. ಅಂದರೆ ಅಂಚೆ ಕಚೇರಿಯ ಸೇವಿಂಗ್ಸ್ ಅಕೌಂಟು ತೆರೆಯಲು 500 ರೂಪಾಯಿ ಬೇಕು, ಗರಿಷ್ಠ ಎಷ್ಟು ಬೇಕಾದ್ರೂ ಇಡ್ಬೋದು, ಬಡ್ಡಿ ದರ 4% ಇರುತ್ತೆ. RBI ಇದನ್ನು ನಿಯಂತ್ರಿಸಲ್ಪಡುವ ಏಕೈಕ ಖಾತೆ ಇದಾಗಿದೆ. ಓಕೆ, ಇದರಡಿ ಎರಡನೇ ಬರ್ತಕ್ಕಂಥ ಖಾತೆ ನೋಡಿ, ರಿಕರಿಂಗ್ ಡೆಪಾಸಿಟ್ ಅಂತ ಕರಿತೇವೆ. ಅಂದರೆ ಮರು ಕಳಿಸುವ ಠೇವಣಿ. ಕನಿಷ್ಠ ಖಾತೆ ತೆರೆಯುವಿಕೆ ತಿಂಗಳಿಗೆ 100 ಮತ್ತು 10 ರೂಪಾಯಿ ಹೇಗಿರುತ್ತದೆ. ಯಾವುದೇ ಗರಿಷ್ಠ ಠೇವಣಿ ಇದಕ್ಕೂ ಕೂಡ ಇಟ್ಟಿಲ್ಲ, ಎಷ್ಟು ಬೇಕಾದ್ರೂ ಇಡ್ಬೋದು. ಇದಕ್ಕೆ ಬಡ್ಡಿ ದರ ವಾರ್ಷಿಕ 6.7% ಆಗಿದೆ. ಸೊ ಅವಧಿ 5 ವರ್ಷಗಳು. ಗಮನಿಸಿ, ಅವಧಿ 5 ವರ್ಷಗಳು, ಮುಕ್ತಾಯದ ಅವಧಿ 5 ವರ್ಷಗಳು. ಸಮಯ ಮತ್ತು ಠೇವಣಿ ಖಾತೆಗಳು ಬಗ್ಗೆ ಮೂರನೇದಾಗಿ ನೋಡಿ, ಟೈಮ್ ಡೆಪಾಸಿಟ್ ಅಕೌಂಟ್ಸ್ ಅಂತ ಕರೀತಾರೆ. ಸಮಯ ಠೇವಣಿ ಖಾತೆಗಳು, ಖಾತೆಯ ಮುಕ್ತಾಯ 1 ರಿಂದ 5 ವರ್ಷಗಳು. ಸೊ ನೋಡಿ, ಬಡ್ಡಿ ದರವು ಅವಧಿಯನ್ನು ಅವಲಂಬಿಸಿದೆ. ವರ್ಷಕ್ಕೆ 6.9 ರಿಂದ 7.5% ವರೆಗೆ ಬದಲಾಗುತ್ತದೆ. ಟೈಮ್ ಡೆಪಾಸಿಟ್ ಅಕೌಂಟ್ ಅಂತ ಕರಿತಿದ್ದಾನೆ. ಸಮಯ ಠೇವಣಿ ಖಾತೆಗಳು. ಓಕೆ, ಕನಿಷ್ಠ ಖಾತೆ ತೆರೆಯುವಿಕೆ 1000 ರೂಪಾಯಿ ಮತ್ತು ಗರಿಷ್ಠ ಠೇವಣಿ ಮಿತಿ ಇಲ್ಲ. ಇದಕ್ಕೂ ಕೂಡ ಅಸಲು ಮತ್ತು ಬಡ್ಡಿ ಮೊತ್ತವನ್ನು ಖಾತೆಯ ಮುಕ್ತಾಯದ ಸಮಯದಲ್ಲಿ ಪಾವತಿಸಲಾಗುತ್ತದೆ. ರಾಷ್ಟ್ರೀಯ ಮಾಸಿಕ ಆದಾಯ ಖಾತೆ ನೋಡಿ, ನ್ಯಾಷನಲ್ ಮಂತ್ಲಿ ಇನ್ಕಮ್ ಅಕೌಂಟ್ ಅಂತ ಕರಿತೇವೆ. ಖಾತೆಯ ಅವಧಿಯು 5 ವರ್ಷಗಳು ಮತ್ತು ಬಡ್ಡಿ ದರವು ವರ್ಷಕ್ಕೆ 7.4% ಆಗಿದೆ. ಬಡ್ಡಿಯನ್ನು ಠೇವಣಿದಾರರಿಗೆ ಮಾಸಿಕ ಪಾವತಿಸಲಾಗುತ್ತದೆ. ಕನಿಷ್ಠ ಖಾತೆ ತೆರೆಯುವ ಮೊತ್ತ 1000 ರೂಪಾಯಿ, ಗರಿಷ್ಠ ಮಿತಿ 9 ಲಕ್ಷ ರು. ಜಂಟಿ ಖಾತೆಗಳಿಗೆ ಗರಿಷ್ಠ ಮಿತಿ 15 ಲಕ್ಷ ರೂಪಾಯಿ ಆಗಿರುತ್ತದೆ, ನೆನಪಿರಲಿ. ರಾಷ್ಟ್ರೀಯ ನಾಗರಿಕ ಉಳಿತಾಯ ಯೋಜನೆ, ನ್ಯಾಷನಲ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ ನೋಡಿ, ಇದು 60 ವರ್ಷಕ್ಕಿಂತ ಮೇಲ್ಪಟ್ಟ ವ್ಯಕ್ತಿಗಳಿಗೆ ಇರತಕ್ಕಂಥದ್ದು.
ಕನಿಷ್ಠ ಖಾತೆ ತೆರೆಯುವಿಕೆ ಅವಶ್ಯಕತೆ 1000 ರೂಪಾಯಿ, ಗರಿಷ್ಠ 30 ಲಕ್ಷದವರೆಗೂ ಖಾತೆಯಲ್ಲಿ ಇಡಬಹುದು. ಬಡ್ಡಿ ದರ ನೋಡಿ ವರ್ಷಕ್ಕೆ 8.2%. ಪ್ರತಿ ತ್ರೈಮಾಸಿಕವನ್ನು ಪಾವತಿಸಲಾಗುತ್ತದೆ. ನೋಡಿ, ಪ್ರತಿ ತ್ರೈಮಾಸಿಕವನ್ನು ಇಲ್ಲಿ ಪಾವತಿಸಲಾಗುತ್ತದೆ. ಯೋಜನೆಯ ಅವಧಿ 5 ವರ್ಷಗಳು. ನೋಡಿ, ರಾಷ್ಟ್ರೀಯ ನಾಗರಿಕ ಉಳಿತಾಯ ಯೋಜನೆ. ಇದರಡಿ ಬರ್ತಕ್ಕಂಥ ಇನ್ನೊಂದು ಪ್ರಮುಖ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ. ಇದ್ರ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿದೆ. 10 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಹೆಣ್ಣು ಮಗುವಿಗೆ ಇದು ಸಂಬಂಧಿಸಿದೆ. ಗರಿಷ್ಠ 2 ಹುಡುಗಿಯರ ಹೆಸರಿನಲ್ಲಿ ಖಾತೆ ತೆರೆಯಬಹುದು. ಬಡ್ಡಿ ದರ ವರ್ಷಕ್ಕೆ 8.2%. ಹಣಕಾಸು ವರ್ಷದಲ್ಲಿ ಕನಿಷ್ಠ ಖಾತೆ ತೆರೆಯುವ 250 ರೂಪಾಯಿ, ಗರಿಷ್ಠ 1.5 ಲಕ್ಷಗಳು ಇರುತ್ತವೆ. ಖಾತೆಯ ಪ್ರಾರಂಭದಿಂದ ಗರಿಷ್ಠ 15 ವರ್ಷಗಳ ಅವಧಿಗೆ ಠೇವಣಿ ಇರುತ್ತೆ. ಖಾತೆಯನ್ನು ತೆರೆದ ದಿನಾಂಕದಿಂದ 21 ವರ್ಷಗಳ ನಂತರ ಅಥವಾ ಹುಡುಗಿಯ 18 ವರ್ಷ ವಯಸ್ಸಿನ ನಂತರ ಮದುವೆಯ ಸಮಯದಲ್ಲಿ ಖಾತೆಯನ್ನು ಮುಚ್ಚಬಹುದಾಗಿದೆ. ಓಕೆ, ಉಳಿತಾಯ ಪ್ರಮಾಣ ಪತ್ರಗಳು. ನಾನು ಹೇಳಿದಂತೆ ನೋಡಿ, ಉಳಿತಾಯ ಪ್ರಮಾಣ ಪತ್ರಗಳ ಬಗ್ಗೆ ನೋಡೋಣ. ಇದೀಗ ಎರಡನೇ ಒಂದು ಮಾಹಿತಿ ಇದು. ಇದರಲ್ಲಿ ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರಗಳು NSC, ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್. ನೋಡಿ, ತುಂಬಾ ಇಂಪಾರ್ಟೆಂಟ್. ಸುಮಾರು ಸರಿ ಕೆಲವೊಂದು ಎಕ್ಸಾಮ್ಗಳಲ್ಲಿ ಇದನ್ನ ಕೇಳಿದ್ದಾರೆ. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ನೋಡಿ, ಖಾತೆ ತೆರೆಯುವ ಮೊತ್ತ 1000 ರೂಪಾಯಿ ಆಗಿರುತ್ತದೆ. ಗರಿಷ್ಠ ಮಿತಿ ಇದಕ್ಕೂ ಕೂಡ ಇಲ್ಲ. ಬಡ್ಡಿ ದರ 7.7% ಇದೆ. ಯೋಜನೆಯ ಅವಧಿ 5 ವರ್ಷಗಳು. ಅಸಲು ಮತ್ತು ಬಡ್ಡಿ ಮೊತ್ತವನ್ನು 5 ವರ್ಷಗಳ ನಂತರ ಇದನ್ನು ಪಾವತಿಸಲಾಗುತ್ತದೆ. ಸೊ ಇದರ ಅಂಡರಲ್ಲಿ ನಿಮಗೆ ಬರತಕ್ಕಂಥದ್ದು KVP ಅಂದರೆ ಕಿಸಾನ್ ವಿಕಾಸ್ ಪತ್ರ. ಸೊ ಇದು ಖಾತೆ ತೆರೆಯುವಿಕೆ 1000 ರೂಪಾಯಿಗಿದ್ದರೂ ಇದಕ್ಕೂ ಕೂಡ ಗರಿಷ್ಠ ಮಿತಿ ಇಲ್ಲ. ಬಡ್ಡಿ ದರವು 7.5% ಇದೆ. ಠೇವಣಿ ಮೊತ್ತ ನೋಡಿ 115 ತಿಂಗಳುಗಳಲ್ಲಿ ದ್ವಿಗುಣಗೊಳ್ಳುತ್ತದೆ. ಠೇವಣಿ ಮೊತ್ತ ನಿಮಗೆ ನೋಡಿ, ಠೇವಣಿಯ ಮೊತ್ತ 115 ದಿನಗಳಲ್ಲೇ ದ್ವಿಗುಣಗೊಳ್ಳುತ್ತದೆ. ಅಸಲು ಮತ್ತು ಬಡ್ಡಿ ಮೊತ್ತವನ್ನು 115 ತಿಂಗಳ ನಂತರ ಇದನ್ನು ಪಾವತಿಸಲಾಗುತ್ತದೆ. ಸೊ ಮಹಿಳಾ ಸಮ್ಮಾನ್ ಉಳಿತಾಯ ಪ್ರಮಾಣ ಪತ್ರಗಳು. ಸೊ ನೋಡಿ, ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್. ಖಾತೆ ತೆರೆಯುವ ಕನಿಷ್ಠ 1000 ರೂಪಾಯಿ ಬೇಕು, ಗರಿಷ್ಠ 2 ಲಕ್ಷ. ಇದು ಮಹಿಳೆಯರಿಗೆ ಮಾತ್ರ ಇರತಕ್ಕಂಥದ್ದು ಮಹಿಳಾ ಸಮ್ಮಾನ್ ಉಳಿತಾಯ ಪ್ರಮಾಣ ಪತ್ರಗಳು. ಬಡ್ಡಿ ದರ 7.5% ಆಗಿದೆ. ಯೋಜನೆ ಅವಧಿ 2 ವರ್ಷಗಳು. ಅಸಲು ಮತ್ತು ಬಡ್ಡಿ ಮೊತ್ತವನ್ನು 2 ವರ್ಷಗಳ ನಂತರ ಪಾವತಿಸಲಾಗುತ್ತದೆ. ನೆನಪಿರಲಿ. ಸೊ ಮೂರನೇ ಒಂದು ಪ್ರಮುಖ ಯೋಜನೆ ಇದರಡಿ ಸಾಮಾಜಿಕ ಭದ್ರತಾ ಯೋಜನೆಗಳು. ಸೊ ಇದರಡಿ ಬರತಕ್ಕಂಥ ಯೋಜನೆ ಒಂದನೇದಾಗಿ ಸಾರ್ವಜನಿಕ ಭವಿಷ್ಯ ನಿಧಿ. ನೋಡಿ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂತ ಇಲ್ಲಿ ಸುಮಾರು ಸರಿ ಹೆಸರನ್ನು ಕೇಳಿರ್ತೀರ. ಸೊ ಇದು ಸರ್ಕಾರದ ಈ ಒಂದು ಬಡ್ಡಿ ದರದ ಅಡಿ ಬರುತ್ತದೆ. ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂಚೆ ಕಚೇರಿ ಅಥವಾ ಬ್ಯಾಂಕುಗಳಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಖಾತೆಯನ್ನು ಮಾತ್ರ ತೆರೆಯಬಹುದು. ನೋಡಿ, ಅಂಚೆ ಕಚೇರಿ ಅಥವಾ ಬ್ಯಾಂಕುಗಳಲ್ಲಿ ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಖಾತೆಯನ್ನು ಮಾತ್ರ ತೆರೆಯಬಹುದು. ಅಪ್ರಾಪ್ತರ ಹೆಸರಿನಲ್ಲಿ ಖಾತೆ ತೆರೆಯಬಹುದು. ಒಂದು ಹಣಕಾಸು ವರ್ಷದಲ್ಲಿ ಕನಿಷ್ಠ ಖಾತೆ ತೆರೆಯಲು 500, ಗರಿಷ್ಠ 1.5 ಲಕ್ಷ. ಬಡ್ಡಿ ದರಗಳು ವರ್ಷಕ್ಕೆ 7.1%. ಅವಧಿ 15 ವರ್ಷಗಳು. ಸೊ ಇಷ್ಟೆಲ್ಲ ಮಾಹಿತಿಯನ್ನು ಅಂದರೆ ಯಾವುದೇ ಬಡ್ಡಿ ದರವನ್ನು ಬದಲಾವಣೆ ಮಾಡದೆ ಸರ್ಕಾರ ಉಳಿಸಿದೆ. ಈ ಎಲ್ಲ ಯೋಜನೆಗಳು ನಿಮಗೆ ಎಕ್ಸಾಮ್ನ ಪಾಯಿಂಟ್ ಆಫ್ ವ್ಯೂವಿಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲವನ್ನೂ ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ನಾವು 7ನೇ ಕ್ವಶನ್ ನೋಡೋಣ. ಕೇಂದ್ರ ಜಲಶಕ್ತಿ ಸಚಿವಾಲಯವು ಇತ್ತೀಚೆಗೆ ಡೈನಾಮಿಕ್ ಅಂತರ್ಜಲ ಸಂಪನ್ಮೂಲ ಮೌಲ್ಯಮಾಪನ ವರದಿ 2024 ಬಿಡುಗಡೆ ಮಾಡಿದೆ. ಸೊ ಈ ವರದಿಯ ಪ್ರಕಾರ 2017ರಿಂದ 2024 ದೇಶದಲ್ಲಿ ಅಂತರ್ಜಲ ಮರುಪೂರಣ. ನೋಡಿ, ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಅಂತರ್ಜಲ ಮರುಪೂರಣ. ಓಕೆ, ಸೊ ಇದರ ಬಗ್ಗೆನೂ ತಿಳ್ಕೊಳ್ಳೋಣ. ಅಂತರ್ಜಲ ಮರುಪೂರಣ ಅಂದ್ರೇನು ಅಂತ. ಸೊ ಇದರಲ್ಲಿ ಎಷ್ಟು ಹೆಚ್ಚಳವಾಗಿದೆ ನೋಡಿ, ಅಂತರ್ಜಲ ಮರುಪೂರಣದಲ್ಲಿ ಎಷ್ಟು ಹೆಚ್ಚಳವಾಗಿದೆ ಅಂತ ಕೇಳಿದರೆ ಗಮನಿಸಬಹುದು. 15 ಶತಕೋಟಿ ಘನ ಮೀಟರ್ ಹೆಚ್ಚಳವಾಗಿದೆ. ಸೊ ಏನು ಹಾಗಾದರೆ ಇದು? ಸೊ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಡೈರೆಕ್ಟಾಗಿ ಇದನ್ನು ಬಿಡುಗಡೆ ಮಾಡಿದೆ. PIB ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಎಲ್ಲ ನ್ಯೂಸ್ ಪೇಪರ್ಗಳಲ್ಲೂ ಕೊಟ್ಟಿದ್ದಾರೆ. ಡೀಟೇಲ್ಸನ್ನು ನೋಡೋಣ. ನೋಡಿ, ಇಲ್ಲಿ
ಡೈನಮಿಕ್ ಗ್ರೌಂಡ್ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ರಿಪೋರ್ಟ್ ಬಿಡುಗಡೆಯಾಗಿದೆ. ಸೊ ಹಾಗಾದರೆ ಗಮನಿಸಬಹುದು GW ರೀಚಾರ್ಜ್ ಆ್ಯಸ್ ಇನ್ಕ್ರೀಸ್ಡ್ ನೋಡಿ 15 ಓಕೆ BCM ಇನ್ಕ್ರೀಸ್ ಆಗಿದೆ. ಏನಿದು ಹಾಗಾದರೆ ಎಲ್ಲ ಡೀಟೇಲ್ಸ್ ನೋಡಿ. ದೇಶದಲ್ಲಿ ಅಂತರ್ಜಲ ಮರುಪೂರಣವು 15 ಶತಕೋಟಿ ಘನ ಮೀಟರ್ಗಳಷ್ಟು ಹೆಚ್ಚಾಗಿದೆ ಮತ್ತು ಅಂತರ್ಜಲದ ಹೊರತೆಗೆಯುವಿಕೆ 2017ರಿಂದ 24ರವರೆಗೆ 3 ಶತಕೋಟಿ ಘನ ಮೀಟರ್ಗಳಷ್ಟು ಕಡಿಮೆಯಾಗಿದೆ. ನೋಡಿ, ಹೊರ ತೆಗೆಯುವಿಕೆ ಗಮನಿಸಬಹುದು. ಅಂತರ್ಜಲ ಮರುಪೂರಣ ನಿಮಗೆ 15 ಶತಕೋಟಿ ಹೆಚ್ಚಾಗಿದೆ. ಅಂತರ್ಜಲವನ್ನು ಹೊರತೆಗೆಯುವಿಕೆ ನೋಡಿ, ಹೊರತೆಗೆಯುವಿಕೆ ಎಷ್ಟು 3 ಶತಕೋಟಿ ಘನ ಮೀಟರ್ಗಳಷ್ಟು ಕಡಿಮೆಯಾಗಿದೆ. ಅಂದರೆ ಗಮನಿಸಬಹುದು ನೀವು, ಬೋರ್ವೆಲ್ ಆಗಿರ್ಬೋದು, ಇತರೆ ಮೂಲಗಳಿಂದ ಭೂಮಿಯಿಂದ ನೀರನ್ನು ಹೊರತೆಗೆಯುವ ಪ್ರಮಾಣ ಕಡಿಮೆಯಾಗಿದೆ. ಓಕೆ, ಸೊ ಅಂತರ್ಜಲ ಮರುಪೂರಣ ಹೆಚ್ಚಾಗಿದೆ, 15 ಶತಕೋಟಿ ಘನ ಮೀಟರ್ಗಳಷ್ಟು ಹೆಚ್ಚಾಗಿದೆ. ಅಂತರ್ಜಲ ಹೆಚ್ಚಾಗಿದೆ. ಡಿಸೆಂಬರ್ 31, 2024ಕ್ಕೆ ಕೊನೆಗೊಳ್ಳುವ ದೇಶದಲ್ಲಿ ಅಂತರ್ಜಲ ಮರುಪೂರಣದ ಇತ್ತೀಚಿನ ಸ್ಥಿತಿಯನ್ನು ಕೇಂದ್ರ ಜಲಶಕ್ತಿ ಸಚಿವಾಲಯ ಬಿಡುಗಡೆ ಮಾಡಿದೆ. ಸೊ ಇದರ ಮುಖ್ಯಾಂಶಗಳು ನೋಡಿ. ಡೈನಮಿಕ್ ಗ್ರೌಂಡ್ ವಾಟರ್ ರಿಸೋರ್ಸ್ ಅಸೆಸ್ಮೆಂಟ್ ರಿಪೋರ್ಟ್ 2024ರ ಮುಖ್ಯ ಅಂಶಗಳು ಕೆಳಗಿನಂತಿವೆ. ದೇಶದಲ್ಲಿ ಒಟ್ಟು ವಾರ್ಷಿಕ ಅಂತರ್ಜಲ ಮರುಪೂರಣ ನೋಡಿ 446.90 ಶತಕೋಟಿ ಘನ ಮೀಟರ್ ಆಗಿದೆ. ಸೊ BCM. ವಾರ್ಷಿಕ ಹೊರತೆಗೆಯಬಹುದಾದ ಅಂತರ್ಜಲ ಸಂಪನ್ಮೂಲ 406.16 BCM ಆಗಿದೆ. ಎಲ್ಲ ಬಳಕೆಗೆ ವಾರ್ಷಿಕ ಅಂತರ್ಜಲ ಹೊರತೆಗೆಯುವಿಕೆ ಗಮನಿಸಿ 245.64 BCM. ದೇಶದಲ್ಲಿ ಅಂತರ್ಜಲ ಹೊರತೆಗೆಯುವಿಕೆ ಸರಾಸರಿ ಹಂತ 60.47%ರಷ್ಟಿದೆ. ಇದನ್ನು ನೀವು ಗಮನಿಸಬೇಕು. ಹಾಗಾದರೆ ನಾವು ಈಗ ನೋಡಿದ್ವಿ ಇದನ್ನು, ಅಂತರ್ಜಲ ಮರುಪೂರಣ ಗ್ರೌಂಡ್ ವಾಟರ್ ರೀಚಾರ್ಜ್ ಅಂತ ಕರೀತಾರೆ, GR ಅಂತ. ಓಕೆ, ರೀಚಾರ್ಜ್, ಗ್ರೌಂಡ್ ವಾಟರ್ ರೀಚಾರ್ಜ್ ಅಂತ ಇದು. ಸೊ ಹಾಗಾದರೆ ಏನಿದು ಗ್ರೌಂಡ್ ವಾಟರ್ ರೀಚಾರ್ಜ್? ನೋಡಿ, ಸಾಮಾನ್ಯ ಅರ್ಥದಲ್ಲಿ ನಾವು ಹೇಳ್ಬೋದಾದರೆ ಅಂತರ್ಜಲ ಮರುಪೂರಣವು ಮಣ್ಣಿನ ಮೂಲಕ ಭೂಗತ ನೀರಿನ ಟೇಬಲ್ಗೆ ನೀರಿನ ಕೆಳಮುಖ ಹರಿವಿನ ಪ್ರಕ್ರಿಯೆಯಾಗಿದೆ. ನೋಡಿ, ನೀರಿನ ಕೆಳಮುಖ ಹರಿವಿನ ಪ್ರಕ್ರಿಯೆ ಅಂದರೆ ಅಂತರ್ಜಲಕ್ಕೆ ನೀರು ಹಿಂಗುವಂತಹ ಪ್ರಕ್ರಿಯೆ ಅಂತ ನಿಮಗೆ ನೆನಪಿಟ್ಕೋಬೇಕು. ಓಕೆ, ಮಣ್ಣಿನ ಮೂಲಕ ಭೂಗತ ನೀರಿನ ಟೇಬಲ್ಗೆ ಅಂದರೆ ಭೂಗತ ಅಂದರೆ ಭೂಮಿಯ ಅಂತರಾಳದಲ್ಲಿ ಗತವಾಗಿರತಕ್ಕಂಥ ಅಂದರೆ ಭೂಮಿಯ ಅಂತರಾಳದಲ್ಲಿ ಹರಿತಕ್ಕಂಥ ಒಂದು ಇದಕ್ಕೆ ಅಂದರೆ ಆ ಟೇಬಲ್ ಏನಿದೆ, ಸೊ ಭೂಮಿಯ ಅಂತರಾಳದಲ್ಲಿ ನೀರು ಜಲವಾಗಿ ಹರಿತಕ್ಕಂಥದ್ದೇನಿದೆ ಅಂತರಾಳದಲ್ಲಿ, ಅದಕ್ಕೆ ನಾವು ಭೂಗತ ಅಂತ ಕರಿತೀವಿ. ಸೊ ಈ ಮಣ್ಣಿನ ಮೂಲಕ ಭೂಗತ ನೀರು ಏನಿದೆ ಅಲ್ಲಿ ಆ ಟೇಬಲ್ಗೆ ಮೇಲಿಂದ ನೀರು ಕೆಳಮುಖವಾಗಿ ಅದಕ್ಕೆ ಸೇರ್ಪಡೆಗೊಳ್ಳುವುದು, ಕೆಳಮುಖ ಹರಿವಿನ ಪ್ರಕ್ರಿಯೆಯನ್ನು ನಾವು ಅಂತರ್ಜಲ ಮರುಪೂರಣ ಅಂತ ಪರಿಗಣಿಸ್ತೀವಿ. ನೀರಿನ ಹರಿವು ಅಂದರೆ ಏನಿದೆ ನೀರಿನ ಹರಿವು? ನೋಡಿ, ಮಳೆ ಬಂದಂಥ ಸಂದರ್ಭದಲ್ಲಿ ಮತ್ತು ಮಳೆಯ ಕಾರಣದಿಂದಾಗಬಹುದು. ಅಂದರೆ ಮಳೆ ಬಂದಂಥ ಸಂದರ್ಭದಲ್ಲಿ ಮೇಲ್ಗಡೆ ಹೆಚ್ಚಿನ ನೀರು ಸ್ಟೋರ್ ಆಗುತ್ತೆ. ಇದನ್ನು ಭೂಮಿಗೆ ಇಂಗುವಂತೆ ಮಾಡಿ ಭೂಗತ ಅಂತರ್ಜಲಕ್ಕೆ ಅದನ್ನು ತಲುಪುವಂತೆ ಮಾಡುವುದು, ಸ್ಟೋರ್ ಮಾಡ್ತಕ್ಕಂಥದ್ದು, ಅಂತರ್ಜಲ ನೀರನ್ನು ಸ್ಟೋರ್ ಮಾಡ್ತಕ್ಕಂಥದ್ದು. ಇದಕ್ಕೆ ವಿವಿಧ ಯೋಜನೆಗಳನ್ನು ಹಾಕಿಕೊಂಡು ಅವುಗಳನ್ನು ಅಂತರ್ಜಲಕ್ಕೆ ಇಂಗುವಂತೆ ಮಾಡುವುದಾಗಿರ್ಬೋದು. ಸೊ ಹಿಮದ ಕರಗುವಿಕೆಯ ಅಪರ್ಯಾಪ್ತ ವಲಯಗಳ ಮೂಲಕ ಕೆಳಮುಖವಾಗಿ ಹರಿತಕ್ಕಂಥದ್ದು. ನೋಡಿ, ಹಿಮ ಹೆಚ್ಚಾಗಿ ಕರಗಿ ನೀರಾಗಿ ಅದು ಅಂತರ್ಜಲಕ್ಕೆ ಹೋಗ್ತಕ್ಕಂಥದ್ದು. ಸೊ ನೀರು ನದಿ ಪಾತ್ರಗಳು, ಸರೋವರಗಳು ಅಥವಾ ಮಳೆ ನೀರು ಕೊಯ್ಲಿಗಾಗಿ ಕೃತಕವಾಗಿ ನಿರ್ಮಿಸಲಾದ ನೀರಿನ ರಚನೆಗಳ ಮೂಲಕವೂ ಇದು ಭೂಗತ ನೀರಿನ ಟೇಬಲ್ಗೆ ಕೆಳಮುಖ ಹರಿವಿನ ಪ್ರಕ್ರಿಯೆ ಇವೆಲ್ಲವಕ್ಕೂ ಕೂಡ ಅನುಸರಿಸುತ್ತೆ. ಎಲ್ಲ ಕಾರಣದಿಂದಾಗಿ ಸೊ ನೀರಿನ ಅಂತರ್ಜಲದ ಮರುಪೂರಣ ಅಂದರೆ ಗ್ರೌಂಡ್ ವಾಟರ್ ರೀಚಾರ್ಜ್ ಏನಿದೆ ಇದು 15 ಶತಕೋಟಿ ಘನ ಮೀಟರ್ಗಳಷ್ಟು ಹೆಚ್ಚಾಗಿದೆ ಎಂದು ಕೇಂದ್ರ ಸರ್ಕಾರ ಅಂದರೆ ಮಿನಿಸ್ಟ್ರಿ ಆಫ್ ಜಲಶಕ್ತಿ ಸಚಿವಾಲಯ ವರದಿಯನ್ನು ಬಿಡುಗಡೆ ಮಾಡಿದೆ. ಇಂಪಾರ್ಟೆಂಟ್ ಆಗುತ್ತೆ ಅದು ಮಾಹಿತಿ, ನೆನಪಿರಲಿ ಸ್ನೇಹಿತರೆ. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ಅಂತಿಮ ಪಂದ್ಯದಲ್ಲಿ ಯಾವ ತಂಡವನ್ನು ಸೋಲಿಸುವ ಮೂಲಕ
ಪಶ್ಚಿಮ ಬಂಗಾಳ 78ನೇ ಸಂತೋಷ್ ಟ್ರೋಫಿಯನ್ನು ಗೆದ್ದುಕೊಂಡಿದೆ. ನೋಡಿ, ಕೇರಳವನ್ನು ಸೋಲಿಸುವ ಮೂಲಕ ಈಗ ವೆಸ್ಟ್ ಬೆಂಗಾಲ್ ಚಾಂಪಿಯನ್ ಆಗಿದೆ ಸ್ನೇಹಿತರೆ. ಸೊ ವೆಸ್ಟ್ ಬೆಂಗಾಲ್ ಚಾಂಪಿಯನ್ ಆಗಿದೆ. ಗಮನಿಸಿ, ಇದು 78ನೇ ಆವೃತ್ತಿಯ ಸಂತೋಷ್ ಟ್ರೋಫಿ ಆಗಿದೆ. ಸಂತೋಷ್ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಫುಟ್ಬಾಲ್ ಎಂಬುದು ನಿಮಗೆ ನೆನಪಿರಬೇಕು. ನೋಡಿ, ಫುಟ್ಬಾಲ್ ಸಂತೋಷ್ ಟ್ರೋಫಿಗೆ ಸಂಬಂಧಪಟ್ಟಿದೆ. ಪಶ್ಚಿಮ ಬಂಗಾಳ ಚಾಂಪಿಯನ್ ಯಾವುದು ಅಂತ ಕೇಳಿದರೆ ಪಶ್ಚಿಮ ಬಂಗಾಳ, ರನ್ನರ್ ಅಪ್ ಕೇರಳ. ನೋಡಿ, ಸಂತೋಷ್ ಟ್ರೋಫಿ 2024-25 ವೆಸ್ಟ್ ಬೆಂಗಾಲ್ ಬೀಟ್ಸ್ ಕೇರಳ. ಓಕೆ, ಸೊ ಕ್ಲಿಂಚ್ ರೆಕಾರ್ಡ್ ಎಕ್ಸ್ಟೆಂಡಿಂಗ್ 33rd ಟೈಟಲ್. ನೋಡಿ, ತನ್ನ 33ನೇ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ರೆಕಾರ್ಡ್ ಇದು. ಓಕೆ, ಇತಿಹಾಸದಲ್ಲಿ ಯಾವುದೇ ತಂಡವು ಇಷ್ಟು ಬಾರಿ ಚಾಂಪಿಯನ್ ಆಗಿಲ್ಲ. ಸಂತೋಷ್ ಟ್ರೋಫಿ 78ನೇ ಆವೃತ್ತಿ. ಸೊ ಪಶ್ಚಿಮ ಬಂಗಾಳ ಚಾಂಪಿಯನ್ ಕೇರಳವನ್ನು ಸೋಲಿಸಿದೆ. ಪಶ್ಚಿಮ ಬಂಗಾಳ ತಂಡಕ್ಕಿದು 33ನೇ ಟ್ರೋಫಿ ಆಗಿದೆ. ಓಕೆ, 78ನೇ ಆವೃತ್ತಿಯ ಫೈನಲ್ ಪಂದ್ಯ ತೆಲಂಗಾಣದ ಹೈದರಾಬಾದ್ನಲ್ಲಿ ನಡೆದಿರ್ತಕ್ಕಂಥ ಈ ಪಂದ್ಯ ನೆನಪಿರಬೇಕು. ಹೈದರಾಬಾದ್ನಲ್ಲಿ ನಡೆದಿದೆ. ಓಕೆ, ಸೊ ಸಂತೋಷ್ ಟ್ರೋಫಿ ನೋಡಿ, ಸಂತೋಷ್ ಟ್ರೋಫಿ ಪುರುಷರಿಗಾಗಿ ರಾಜ್ಯ ಮಟ್ಟದ ಪಂದ್ಯಾವಳಿಯಾಗಿದೆ. ಭಾರತೀಯ ಫುಟ್ಬಾಲ್ ಫೆಡರೇಷನ್ ಇದನ್ನು ಆಯೋಜನೆ ಮಾಡುತ್ತೆ. ಸೊ ಇದು ಕೂಡ ಪಶ್ಚಿಮ ಬಂಗಾಳ ಇಲ್ಲಿ 33 ಬಾರಿ ಟೂರ್ನಿಯಲ್ಲಿ ಗೆದ್ದು ಅತ್ಯಂತ ಯಶಸ್ವಿ ತಂಡ ಎನಿಸಿಕೊಂಡಿದೆ. ಓಕೆ, ಸೊ ಇನ್ನು ಮುಖ್ಯವಾಗಿ ಪಂಜಾಬ್ 8 ಬಾರಿ ಪ್ರಶಸ್ತಿ ಗೆದ್ದು 2ನೇ ಸ್ಥಾನ. ಕೇರಳ ಮತ್ತು ಸರ್ವೀಸಸ್ ತಲಾ 7 ಪ್ರಶಸ್ತಿಗಳನ್ನು ಗೆದ್ದು 3ನೇ ಸ್ಥಾನ ಹಂಚಿಕೊಂಡಿವೆ. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ, ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ನೆನಪಿನಾರ್ಥ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಗೈದವರನ್ನು ಪ್ರೋತ್ಸಾಹಿಸಲು ಇದರ ಸಲುವಾಗಿ 2024ರಲ್ಲಿ ಮೊದಲ ಬಾರಿಗೆ ಕೃಷ್ಣ ಸ್ಮಾರಕ ರಾಷ್ಟ್ರೀಯ ಪ್ರಶಸ್ತಿಯನ್ನು ಸ್ಥಾಪಿಸಲಾಗಿದೆ. ಹಾಗಾದರೆ ಈ ಮೊಟ್ಟ ಮೊದಲ ಪ್ರಶಸ್ತಿಯನ್ನು ಕೆಳಗಿನ ಯಾವ ವ್ಯಕ್ತಿಗೆ ನೀಡಿ ಗೌರವಿಸಲಾಗಿದೆ? ಸೊ ಸರಿಯಾಗಿರತಕ್ಕಂಥ ಉತ್ತರ ಗಮನಿಸಿ, ಸಂದೀಪ್ ನಾರಾಯಣ್ ಸರಿಯಾಗಿರತಕ್ಕಂಥ ಉತ್ತರ. ಸಂದೀಪ್ ನಾರಾಯಣ್ ಅವರಿಗೆ ನೀಡಲಾಗಿದೆ. ಡೀಟೇಲ್ಸನ್ನು ನಾವು ಗಮನಿಸೋಣ. ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು ನೋಡಿ. ಮಾಜಿ ಮುಖ್ಯಮಂತ್ರಿ ಆಗಿರತಕ್ಕಂಥ ಎಸ್.ಎಂ. ಕೃಷ್ಣ ಇತ್ತೀಚೆಗೆ ನಿಧನರಾದರು. ಇವರ ನೆನಪಿನಾರ್ಥ ಸಂಗೀತ ಕ್ಷೇತ್ರದಲ್ಲಿನ ಸಾಧನೆ ಗೈದವರನ್ನು ಪ್ರೋತ್ಸಾಹಿಸಿದೆ. ಯಾಕಂದರೆ ಅವರಿಗೆ ಸಂಗೀತದಲ್ಲಿ ವಿಶೇಷ ಆಸಕ್ತಿ ಇತ್ತು ಸ್ನೇಹಿತರೆ, ಎಸ್.ಎಂ. ಕೃಷ್ಣರವರಿಗೆ. ಸೊ ಆ ಕಾರಣಕ್ಕಾಗಿ ಕೃಷ್ಣ ಸ್ಮಾರಕ ರಾಷ್ಟ್ರೀಯ ಪ್ರಶಸ್ತಿಯನ್ನು ಸ್ಥಾಪಿಸಲಾಗಿದೆ. ಪ್ರಶಸ್ತಿಯು 1 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಹೊಂದಿದೆ. ಸಂದೀಪ್ ನಾರಾಯಣ್ ಅವರು ಈ ಪ್ರಶಸ್ತಿಯ ಮೊಟ್ಟ ಮೊದಲ ಪುರಸ್ಕೃತರಾಗಿದ್ದಾರೆ. ಈ ಪ್ರಶಸ್ತಿಯು ಎಸ್.ಎಂ. ಕೃಷ್ಣ ಅವರ ಶಾಸ್ತ್ರೀಯ ಸಂಗೀತದ ನಿರಂತರ ಉತ್ಸಾಹ ಮತ್ತು ಕಲಾತ್ಮಕ ಪ್ರತಿಭೆಯನ್ನು ಪ್ರೋತ್ಸಾಹಿಸಲು ಬದ್ಧವಾಗಿದೆ. ಸೊ ಈ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಗಮನಿಸಿ, ಶ್ರೀ ರಾಮ ಸೇವಾ ಮಂಡಳಿ ರಾಮನವಮಿ ಸೆಲೆಬ್ರೇಷನ್ಸ್ ಟ್ರಸ್ಟ್. ಸೊ ಈ ಟ್ರಸ್ಟ್ ಇದನ್ನು ಸ್ಥಾಪನೆ ಮಾಡಿದೆ. ಶ್ರೀ ರಾಮ ಸೇವಾ ಮಂಡಳಿ ರಾಮನವಮಿ ಸೆಲೆಬ್ರೇಷನ್ ಟ್ರಸ್ಟ್ ಮ್ಯಾನೇಜ್ಮೆಂಟ್ ಟ್ರಸ್ಟಿ ಮತ್ತು ಪ್ರಧಾನ ಕಾರ್ಯದರ್ಶಿ ಎಸ್.ಎನ್. ವರದರಾಜ್ ಇನ್ನು ತಿಳಿಸಿದ್ದಾರೆ. ಸೊ ಇದನ್ನು ಪ್ರತಿ ವರ್ಷ ಇನ್ನು ಮುಂದೆ ಕೊಡ್ತಕ್ಕಂಥ ಟ್ರಸ್ಟ್ ಯಾವುದು ಅಂತ ಕೇಳಿದರೆ ಶ್ರೀ ರಾಮ ಸೇವಾ ಮಂಡಳಿ ರಾಮನವಮಿ ಸೆಲೆಬ್ರೇಷನ್ ಟ್ರಸ್ಟ್. ಓಕೆ, ಸೊ ಇದು ಕೂಡ ನೆನಪಿರಲಿ ನಿಮಗೆ. ಸೊ ಇಲ್ಲಿ ಇನ್ನೊಂದು ಪ್ರಮುಖ ಮಾಹಿತಿ ಅಂದರೆ ನೋಡಿ, ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ವತಿಯಿಂದ ನಾಡಿನ ಹಿರಿಯ ಸಾಹಿತಿ ಪ್ರೊಫೆಸರ್ G.S. ಸಿದ್ದಲಿಂಗಯ್ಯ, ಗಮನಿಸಿ G.S. ಸಿದ್ದಲಿಂಗಯ್ಯ ಅವರಿಗೆ 2025ನೇ ಸಾಲಿನ ಬಸವ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸೊ ಈ ಬಸವ ಪ್ರಶಸ್ತಿಯನ್ನು ಸುಭಾಷ್ ಚಂದ್ರ ಪಾಟೀಲ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ನೀಡುತ್ತದೆ. ಓಕೆ, ಸೊ ಇದು ಕೂಡ ಬೆಂಗಳೂರಿನ ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿ ಜನವರಿ 11ರಂದು ನಡೆಯುವ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ. ಟ್ರಸ್ಟ್ ಅಧ್ಯಕ್ಷ ಶರಣಗೌಡ ಪಾಟೀಲ ಪಾಳ ಮತ್ತು ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ C.S. ಮಾಲಿ ಪಾಟೀಲ ತಿಳಿಸಿದ್ದಾರೆ. ಓಕೆ, ಬಸವ ಪ್ರಶಸ್ತಿ, ಕೃಷ್ಣ ಸ್ಮಾರಕ ಪ್ರಶಸ್ತಿ, ಸೊ ಇವೆಲ್ಲ ಕೂಡ ನೆನಪಿರಲಿ ನಿಮಗೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ ಸ್ನೇಹಿತರೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.